ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ KSQAC ಮಲ್ಲೇಶ್ವರಂ ಬೆಂಗಳೂರು ಅಸೆಸ್ಮೆಂಟ್ ಮಾರ್ಚ್ 2024 ಮಾಡೆಲ್ ಕ್ವೆಶ್ಚನ್ ಪೇಪರ್ ಕ್ಲಾಸ್ 8th ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಅಂದರೆ 8ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಮೂಲ್ಯಾಂಕನ ಮಾರ್ಚ್ನಲ್ಲಿ 2024ರಲ್ಲಿ ನಡೆಯುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ. ಇದು ಪ್ರಶ್ನೆ ಪತ್ರಿಕೆ ಇಂಗ್ಲಿಷ್ ಮಾಧ್ಯಮದ ಒಂದು ಪ್ರಶ್ನೆ ಪತ್ರಿಕೆಯಾಗಿದೆ. ಇಂಗ್ಲಿಷ್ ಮಾಧ್ಯಮ, ಇಂಗ್ಲಿಷ್ ಮೀಡಿಯಂ ಕ್ವಶನ್ ಪೇಪರ್. ಇಲ್ಲಿ ನೇಮ್ ಆಫ್ ದ ಸ್ಟೂಡೆಂಟ್, ಸ್ಟೂಡೆಂಟ್ಸ್ SATS ನಂಬರ್, ಸಿಗ್ನೇಚರ್ ಆಫ್ ದ ಸ್ಟೂಡೆಂಟ್, ಇನ್ಫಾರ್ಮೇಶನ್ ಟು ಬಿ ಫೀಲ್ಡ್ ಬೈ ದ ರೂಮ್ ಇನ್ವಿಜಿಲೇಟರ್, ಸ್ಕೂಲ್ ಡೈಸ್ ಕೋಡ್, ಸ್ಕೂಲ್ ನೇಮ್, ಕ್ಲಸ್ಟರ್, ಬ್ಲಾಕ್, ಡಿಸ್ಟ್ರಿಕ್ಟ್ ಅಂತ ಇವೆಲ್ಲ ಮಾಹಿತಿಯನ್ನು ಇಲ್ಲಿ ಭರ್ತಿ ಮಾಡುವಂಥದ್ದು. ಸ್ಕೂಲ್ ಟೈಪ್, ಏಡೆಡ್, ಅನ್ಏಡೆಡ್ ಅನ್ನುವಂಥದ್ದು. ಇನ್ನು ಇದಾದ ನಂತರ ಇದು ವ್ಯಾಲ್ಯೂಯೇಷನ್ ಸಮಯದಲ್ಲಿ ಉಪಯೋಗ ಆಗುವಂಥದ್ದು. ಇನ್ನು ಕ್ವಶನ್ಗಳನ್ನು ಪ್ರಾರಂಭಿಸೋಣ. ಫಸ್ಟ್ ಕ್ವಶನ್ 8th ಮ್ಯಾಥ್ಸ್ ಇಂಗ್ಲಿಷ್ ಮೀಡಿಯಂ ಕ್ವಶನ್ ಪೇಪರ್. 4 alternatives are given for each of the following questions in complete statements. Choose the appropriate one and write along with the alphabets. 1 question 1 ಅಂಕಗಳು, 16 ಪ್ರಶ್ನೆಗಳು, ಒಟ್ಟು ಅಂಕಗಳು 16 ಅಂತ 16. ಈಚ್ ಕ್ವಶನ್ 1 ಮಾರ್ಕ್ಸ್. ಇಲ್ಲಿ ಒಂದನೇ ಪ್ರಶ್ನೆ, ದ ರ್ಯಾಷನಲ್ ನಂಬರ್ ದಟ್ ಡಸ್ ನಾಟ್ ಹ್ಯಾವ್ ಎ ರೆಸಿಪ್ರೋಕಲ್ ಈಸ್. ಇವುಗಳಲ್ಲಿ ಯಾವುದು ಸರಿಯಾದಂತ ಉತ್ತರವನ್ನು, ಎದು -1, ಬಿ ಇದು 0, ಸಿ ಇದು 3/5, ಡಿ ಇದು 1 ಅನ್ನುವಂಥದ್ದು. ಇಲ್ಲಿ ಆನ್ಸರ್ ಅನ್ನು ಯಾವ ರೀತಿಯಾಗಿ ಬರೀಬೇಕಂದ್ರೆ, ಇಲ್ಲಿ ಆನ್ಸರ್ ಅನ್ನ ಬಿ ಅಂತ ಬರೆದು ಯಾವ ಉತ್ತರ ಇರುತ್ತೋ ಅದನ್ನ ಬಿ, ABCD ಯಲ್ಲಿ ಯಾವುದಿರುತ್ತೆ ಅದನ್ನ ಬರೆದು ಅದರ ಉತ್ತರವನ್ನು ಇಲ್ಲಿ ಬರೆಯುವಂಥದ್ದು. ಇಷ್ಟು ಬರೆದಾಗ ಇದು ಉತ್ತರ ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದು. ಇನ್ನು ಎರಡನೇ ಕ್ವಶನ್, ದ ಆಪರೇಷನ್ ದಟ್ ಈಸ್ ನಾಟ್ ಕ್ಲೋಸ್ಡ್ ಫಾರ್ ರ್ಯಾಷನಲ್ ನಂಬರ್ ಈಸ್ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಆನ್ಸರ್ ಅಲ್ಲೇ ಸರಿಯಾದಂತ ಉತ್ತರವನ್ನು ಇಲ್ಲಿ ಬರೆಯುವಂಥದ್ದು. ಇನ್ನು ಮೂರನೇ ಕ್ವಶನ್, ಯೂನಿಟ್ ಡಿಜಿಟ್ ಆಫ್ ದ ಸ್ಕ್ವೈರ್ ಆಫ್ 169 ಸ್ಕ್ವೈರ್ ಆಫ್ 169 ಮಾಡಿದಾಗ ಅಲ್ಲಿ ಯೂನಿಟ್ ಡಿಜಿಟ್ ನಲ್ಲಿ ಬರುವಂತ ಸಂಖ್ಯೆ ಯಾವುದು? ಇವು ಎದು 1, ಬಿ ಇದು 3, ಸಿ ಇದು 6, ಡಿ ಇದು 9 ಅನ್ನುವಂಥದ್ದು. ಇನ್ನು ನಾಲ್ಕನೇ ಪ್ರಶ್ನೆ, ಎ ಲೀನಿಯರ್ ಇಕ್ವೇಶನ್ ಇನ್ ಒನ್ ವೇರಿಯಬಲ್ ಅಮಾಂಗ್ ದ ಫಾಲೋಯಿಂಗ್ ಈಸ್ x² + 2x = 8, x + x³ = -6, 5/3x + 7/5 = 2/7, 5x + x/3 = 5/7. ಸರಿಯಾದ 4 ಉತ್ತರಗಳಲ್ಲಿ ಆರಿಸಿ ಇಲ್ಲಿ ಕ್ರಮಾಕ್ಷರದೊಡನೆ ಬರೆಯುವಂಥದ್ದು. ಇನ್ನ ಫಿಫ್ತ್ ಕ್ವಶನ್, ಒನ್ ಆಫ್ ದ ಲೈಕ್ ಟರ್ಮ್ ಆಫ್ 7xy. ಒನ್ ಆಫ್ ದ ಲೈಕ್ ಟರ್ಮ್ ಆಫ್ 7xy ಈಸ್ ABCD ಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡುವಂಥದ್ದು. ಇನ್ನು ಸಿಕ್ಸ್ತ್ ಕ್ವಶನ್, ಇಫ್ x and y ಆರ್ ಇನ್ ಡೈರೆಕ್ಟ್ ಪ್ರೊಪೋರ್ಷನ್ ದೆನ್ ಫಾರ್ ಸಮ್ ನಾನ್ ಜೀರೋ ರಿಯಲ್ ಕಾನ್ಸ್ಟೆಂಟ್ k ಈಸ್ ಅಂತ ಕೇಳಿದ್ದಾರೆ. ಇಲ್ಲಿ ABCD ಅನ್ನುವಂತ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂಥದ್ದು. ಇನ್ನು ಸೆವೆಂತ್ ಕ್ವಶನ್, ಒನ್ ಆರ್ ಮೋರ್ ಔಟ್ಕಮ್ಸ್ ಆಫ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಸ್ ಮೇಕ್ ಅನ್ ಎಕ್ಸ್ಪೆರಿಮೆಂಟ್ ಚಾನ್ಸ್ ಎಟ್ ರಾಯಲ್ ಅನ್ ಇವೆಂಟ್ ಅನ್ನುವಂಥದ್ದು. ಇನ್ನು ಎಂಟನೇ ಪ್ರಶ್ನೆ, ಎ 9-sided polygon is called. A 9-sided polygon is called heptagon, nanogon, octagon, decagon ಅಂತಕ್ಕಂಥ ಇದರಲ್ಲಿ ಬರುವಂತಹ ಸರಿಯಾದ ಉತ್ತರವನ್ನ ಇಲ್ಲಿ ಬರೆಯುವಂಥದ್ದು. ಇನ್ನು ಒಂಬತ್ತನೇ ಪ್ರಶ್ನೆ, ವಿತ್ ದ ಯೂಶುವಲ್ ನೋಟೇಷನ್ಸ್ ಯೂಲರ್ಸ್ ಫಾರ್ಮುಲಾ ಫಾರ್ ಎ ಪಾಲಿಹೆಡ್ರಾನ್ ಈಸ್ ಅನ್ನುವಂಥದ್ದು. ಘನಾಕೃತಿಗಳಿಗೆ ಸಂಬಂಧಿಸಿರುವಂತಹ ಐಲರ್ನ ಸೂತ್ರಗಳನ್ನ ABCD ಗಳಿಗೆ ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಬರೆಯುವಂಥದ್ದು. ಇನ್ನು 10th ಕ್ವಶನ್, ಅಮಾಂಗ್ ದೀಸ್ ನಂಬರ್ಸ್ 108 ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ ಯಾವ ನಂಬರು? 108 ಅನ್ನು ಸಂಪೂರ್ಣವಾಗಿ ನಿಶೇಷವಾಗಿ ಭಾಗಿಸುವ ಸಂಖ್ಯೆ ABCD ಗಳಲ್ಲಿ ಯಾವುದು ಅಂತಕ್ಕಂಥ ಇಲ್ಲಿ ಕಂಡುಹಿಡಿಯುವಂಥದ್ದು. ಇನ್ನು 11th ಕ್ವಶನ್, ಯೂಶುವಲ್ ಫಾರ್ಮ್ ಆಫ್ 11 100 × A + 10 × C + B ಈಸ್. ಯೂಶುವಲ್ ಫಾರ್ಮ್ ಯಾವುದಿದೆ? ABCD ಗಳಲ್ಲಿ ನೋಡಿ ಸರಿಯಾದಂತ ಉತ್ತರವನ್ನು ಬರೆಯುವಂಥದ್ದು. ಇನ್ನು 12th ಕ್ವಶನ್, ಪರ್ಫೆಕ್ಟ್ ಕ್ಯೂಬ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಇವುಗಳಲ್ಲಿ ಪರ್ಫೆಕ್ಟ್ ಕ್ಯೂಬ್ ಯಾವುದಿದೆ ಅಂತಕ್ಕಂಥದನ್ನ ನೋಡಿಕೊಂಡು ಅದರ ಸರಿಯಾದ ಉತ್ತರವನ್ನು ಬರೆಯುವಂಥದ್ದು. ಇನ್ನು 13th ಕ್ವಶನ್, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಸೈಂಟಿಫಿಕ್ ನೋಟೇಷನ್ಸ್ ಆಫ್ 0.000003 ಈಸ್ ಅನ್ನುವಂಥದ್ದು. ಇಲ್ಲಿ A, B, C ಮತ್ತು D ಉತ್ತರಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಕ್ಕಂಥದ್ದು ಯಾವುದು ಬರುತ್ತೆ ಅನ್ನುವಂಥದ್ದನ್ನ ನಾವು ಇದನ್ನ ಬಿಡಿಸಿ ಇಲ್ಲಿ ಉತ್ತರವನ್ನ ಆಯ್ಕೆ ಮಾಡ್ತಕ್ಕಂಥದ್ದು. Percentage form of 3:4 is 75%, 3/4%, 34%, 12% ಅನ್ನುವಂಥದ್ದು. ಇನ್ನು 15th ಕ್ವಶನ್, ದ ಡಾಟಾ that changes continuously over periods of time can be displayed by
ಪಿಕ್ಟೋಗ್ರಾಫ್, ಬಾರ್ ಗ್ರಾಫ್, ಲೈನ್ ಗ್ರಾಫ್ ಅಂಡ್ ಸರ್ಕಲ್ ಗ್ರಾಫ್ ಯಾವುದು ಸರಿ ಇದೆ ಅನ್ನುವಂಥದ್ದು ಚಾಯ್ಸ್ ಮಾಡುವಂಥದ್ದು. 16th ಕ್ವಶನ್, ಎ ಡೈ ಮಾರ್ಕ್ಡ್ ವಿತ್ 1 2 3 4 5 6 ಆನ್ ಇಟ್ಸ್ ಫೇಸಸ್, one number on one face is thrown once, the probability of getting the outcome 2 is 1, 1/2, 1/3, 1/6 ಅನ್ನುವಂಥದ್ದು. ಇನ್ನ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ಸೆಕೆಂಡ್ ಕ್ವಶನ್ ಈಚ್ 1 ಮಾರ್ಕ್ಸ್ ಇದೆ, 4 ಕ್ವಶನ್ ಇದೆ, ಟೋಟಲ್ ಮಾರ್ಕ್ಸ್ 4 ಅನ್ನುವಂಥದ್ದು. ಮತ್ತೆ 1 ಅಂಕದ 4 ಪ್ರಶ್ನೆಗಳಿವೆ. ಇಲ್ಲಿ ಅಬ್ಜೆಕ್ಟಿವ್ ಟೈಪ್ ಇಲ್ಲ, ಉತ್ತರಗಳನ್ನ ಬರೆಯುವಂಥದ್ದು. 17th ಕ್ವಶನ್, ಹೌ ಮೆನಿ ನ್ಯಾಚುರಲ್ ನಂಬರ್ಸ್ ಲೈ ಬಿಟ್ವೀನ್ 11 ಸ್ಕ್ವೇರ್ ಅಂಡ್ 12 ಸ್ಕ್ವೇರ್ ಅನ್ನುವಂಥದ್ದು. 18th, ಅಬ್ಸರ್ವ್ ದ ಅಡ್ಜಸೆಂಟ್ ಫಿಗರ್ ಅಂಡ್ ರೈಟ್ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಕೆ ಅನ್ನುವಂಥದ್ದು. ಪಾಯಿಂಟ್ ಹೂಸ್ ಕೋಆರ್ಡಿನೇಟ್ಸ್ ಆರ್ 2 0 ಅನ್ನುವಂಥದ್ದಕ್ಕೆ ಇಲ್ಲಿ ಉತ್ತರವನ್ನ ಬರೆಯುವಂಥದ್ದು. ಇನ್ನು 19th ಕ್ವಶನ್, write the formula used to find total surface area in square units of a cuboid whose length, breadth and height are L unit, B unit and H unit respectively. ಅಂದ್ರೆ ಇಲ್ಲಿ ನಾವು ಸರ್ಫೇಸ್ ಏರಿಯಾ ಅಂತಕ್ಕಂಥದ್ದು ಇಲ್ಲಿ ಅದರ ಸೂತ್ರವನ್ನ ಬರೆಯುವಂಥದ್ದು. ಕ್ಯೂಬಾಯ್ಡ್ ಘನಾಕೃತಿಯ ಒಂದು ಸರ್ಫೇಸ್ ಏರಿಯಾ, ಪೂರ್ಣ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತ ಫಾರ್ಮುಲಾವನ್ನು ಇಲ್ಲಿ ಬರೆಯುವಂಥದ್ದು. 20th ಕ್ವಶನ್, in the coordinate system where does a point whose x coordinate is 0 and y coordinate is non-zero lie ಅಂತಕ್ಕಂಥದ್ದು ಯಾವ ಅಕ್ಷದ ಮೇಲೆ ಬರುತ್ತೆ ಅಂತಕ್ಕಂಥನ ಬರೆಯುವಂಥದ್ದು. ಇನ್ನು ಥರ್ಡ್ ಕ್ವಶನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. 2 ಮಾರ್ಕ್ಸಿನ ಪ್ರಶ್ನೆಗಳಿವೆ. ಒಟ್ಟು 6 ಪ್ರಶ್ನೆಗಳು ಅಂದ್ರೆ 12 ಅಂಕಗಳು. 24 years ago ratio of ages of Rama and Shashi was 4:5. Now this ration is 8:9. Find their ages 24 years ago ಅಂತಕ್ಕಂಥದ್ದು. ಇನ್ನು 22 ಕ್ವಶನ್, ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಫೈಂಡ್ ದ ಕ್ಯೂಬ್ ರೂಟ್ ಆಫ್ 2744. 23 ಕ್ವಶನ್, ಸಬ್ಸ್ಟ್ರಾಕ್ಟ್ 3 - 7x + 5x square ಫ್ರಾಮ್ 7x square - 4x + 2 ಅನ್ನುವಂಥದ್ದು. 24th ಕ್ವಶನ್, ಡಿವೈಡ್ 5y³ - 125y by y + 5 by factorizing the expressions ಅಂತಕ್ಕಂಥದ್ದು. 25th ಕ್ವಶನ್, ಫೈಂಡ್ ದ ಸಮ್ ಆಫ್ ದ ಇಂಟೀರಿಯರ್ angles of a 10-sided convex polygon ಅನ್ನುವಂಥದ್ದು. 26th ಕ್ವಶನ್, 6 identical pipes are required to fill a tank in 1 hour 20 minutes. How long will it take if only 5 pipes of same type are used ಅನ್ನುವಂಥದ್ದು. 4th ಕ್ವಶನ್, ಆನ್ಸರ್ ದ ಫಾಲೋಯಿಂಗ್. ಇಲ್ಲಿ 3 ಮಾರ್ಕ್ಸಿನ ಪ್ರಶ್ನೆಗಳಿವೆ. ಪ್ರಶ್ನೆಗಳು 3 ಇವೆ, ಅಂಕಗಳು ಪ್ರತಿಯೊಂದು ಪ್ರಶ್ನೆಗೆ 3, ಒಟ್ಟು ಅಂಕಗಳಲ್ಲಿ 9. ಫೈಂಡ್ ದ 27th ಕ್ವಶನ್, ಫೈಂಡ್ ದ ಸ್ಮಾಲೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ದಟ್ ಈಸ್ ಡಿವಿಜಿಬಲ್ ಬೈ 6, 8 ಅಂಡ್ 18 ಅನ್ನುವಂಥದ್ದು. 28th ಕ್ವಶನ್, ಸುವರ್ಣ ಪರ್ಚೇಸ್ಡ್ ಎ ವಾಚ್ ಫಾರ್ 1460 rupees. After a few months she spent rupees 340 for its repair and sold it at a loss of 8%. Find its selling price and hence the loss incurred by her. ಎಷ್ಟು ಅವಳಿಗೆ ಲಾಸ್ ಆಯಿತು ಅಂತಕ್ಕಂಥದ್ದು ಇಲ್ಲಿ ಲೆಕ್ಕಾಚಾರವನ್ನು ಮಾಡುವಂಥದ್ದು. ಇನ್ನು 29th ಕ್ವಶನ್, ಕನ್ಸ್ಟ್ರಕ್ಟ್ ದ ಕ್ವಾಡ್ರಿಲೇಟರಲ್ 4 ಅನ್ನುವಂಥದ್ದು ಇದು ಅದರ ಹೆಸರಿದೆ. ಎಫ್ ಅನ್ನುವಂಥ ಒಂದು ಬಿಂದು, ಓ ಮತ್ತು ಯು ಅಂತ ಮತ್ತು ಆರ್. ವಿತ್ ಎಫ್ಒ ಈಸ್ 5.5 ಸೆಂಟಿಮೀಟರ್, OU is 4 cm, UR is 5 cm, RF is 4 cm, OR is 6.5 cm. Construct the quadrilateral ಅನ್ನುವಂಥದ್ದು. ಇನ್ನು 5th ಕ್ವಶನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. 4 ಮಾರ್ಕ್ಸ್ ಒಂದು ಕ್ವಶನ್ ಅಂದ್ರೆ ಅಂಕಗಳು 4 ಅನ್ನುವಂಥದ್ದು. 30th ಕ್ವಶನ್, ಲೆಂತ್ ಅಂಡ್ ಬ್ರೆಡ್ತ್ ಆಫ್ ಎ ರೆಕ್ಟಾಂಗ್ಯುಲರ್ ಗಾರ್ಡನ್ ಆರ್ 30 meter and 22 meter respectively. Find the total cost of constructing a path of uniform width 1.5 meter around the outside this garden at the rate of rupees 150 per square meter ಅನ್ನುವಂಥದ್ದು. 6th ಕ್ವಶನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. 5 ಮಾರ್ಕ್ಸ್ ಕ್ವಶನ್, 1 ಕ್ವಶನ್ ಇದೆ, 5 ಅಂಕಗಳು. ಶ್ವೇತಾ spends her time during a day for different activities as follows. Activity time in our school 6 hours, homework 4 hours, play 3 hours, sleep 8 hours, others 3 hours. Draw a pie chart for this ಡಾಟ್ ಅಂತಕ್ಕಂಥದ್ದು ಪೈ ಚಾರ್ಟ್ ಅನ್ನ ರಚನೆಯನ್ನು ಮಾಡುವಂಥದ್ದು. ಆದ್ಮೇಲೆ ಈ ರೀತಿಯಾಗಿ ಈ ಒಂದು 8ನೇ ತರಗತಿಯ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆ ಈಗಾಗಲೇ ಇಲಾಖೆಯಿಂದ ಬಿಟ್ಟಿರುತ್ತಾರೆ. ಹಾಗಾಗಿ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ ವಿಡಿಯೋವನ್ನು ನಾನು ಮಾಡಿದ್ದೇನೆ. ದಯವಿಟ್ಟು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಕೊನೆಯವರೆಗೆ ತಾವು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು.